ಅದ್ಭುತ ನಡಿಗೆ ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ರೈತರ ಕಾರ್ಮಿಕರ ಸಮಸ್ಯೆ ಪರಿಹಾರಕ್ಕಾಗಿ ಆಗಸ್ಟ್ 6ರಿಂದ 13ರವರೆಗೆ ವಿವಿಧ ಗ್ರಾಮಗಳಲ್ಲಿ ಸಿಪಿಐ ಪಾದಯಾತ್ರೆ. ಸೆಪ್ಟೆಂಬರ್ 1ರಂದು ದೆಹಲಿ ಚಲೋ. ಗಂಗಾವತಿ ರೈತರು, ಕಾರ್ಮಿಕರು ಹಾಗೂ ಜನಸಾಮಾನ್ಯರ ವಿವಿಧ ಸಮಸ್ಯೆಗಳ ಪರಿಹಾರಕ್ಕೆ ಆಗ್ರಹಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷದ ಸಿಪಿಐ ವತಿಯಿಂದ ಆಗಸ್ಟ್ 6ರಿಂದ 13ರವರೆಗೆ ವಿವಿಧ ಗ್ರಾಮಗಳಲ್ಲಿ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಿಪಿಐ ರಾಜ್ಯ ಮಂಡಳಿ ಸದಸ್ಯ ಕೆಎಸ್ ಜನಾರ್ದನ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಬೆಲೆ ಏರಿಕೆ ಮತ್ತು ನಿರುದ್ಯೋಗ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ರೈತರು ಹಾಗೂ ಕಾರ್ಮಿಕರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ದೆಹಲಿಯಲ್ಲಿ ಹೋರಾಟ ನಡೆಸುತ್ತಿರುವ ರೈತರಿಗೆ ಬೆಂಬಲ ಸೂಚಿಸುವುದರ ಜೊತೆಗೆ ಕೃಷಿ ಉತ್ಪನ್ನಗಳಿಗೆ ವೈಜ್ಞಾನಿಕ ಬೆಲೆ ನಿಗದಿಪಡಿಸಬೇಕು ಎಂದು ಒತ್ತಾಯಿಸಿದರು. ಪ್ರಮುಖ ಬೇಡಿಕೆಗಳು: ಜಿಲ್ಲೆಯಲ್ಲಿ ಸಮರ್ಪಕ ಮಳೆಯಾಗದ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡಲೇ ಬರಗಾಲ ಘೋಷಿಸಬೇಕು. ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ನಿವೇಶನ ರಹಿತ ಹಾಗೂ ಮನೆಯಿಲ್ಲದ ಬಡವರಿಗೆ ನಿವೇಶನ ಹಂಚಿಕೆ ಮಾಡಬೇಕು. ನರೇಗಾ ಯೋಜನೆಯ ಅಡಿ ನೀಡಲಾಗುತ್ತಿರುವ ದಿನಗೂಲಿಯನ್ನು 300ರಿಂದ 600ಕ್ಕೆ ಹೆಚ್ಚಿಸಬೇಕು. ಪಾದಯಾತ್ರೆಯ ವೇಳಾಪಟ್ಟಿ: ಆಗಸ್ಟ್ 6 ಯರಡೋಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿ, ಆಗಸ್ಟ್ 7 ಸಿಂಗಣ್ಣಾಳ ಗ್ರಾಮದಿಂದ ಗುಂಡೂರು ಗ್ರಾಮ ಪಂಚಾಯಿತಿಯವರೆಗೆ, ಆಗಸ್ಟ್ 10 ಕಾರಟಗಿ ಬಸ್ ನಿಲ್ದಾಣದಿಂದ ತಾಲಿ ಕಚೇರಿಯವರೆಗೆ, ಆಗಸ್ಟ್ 11 ಚಿಕ್ಕಜಂತಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿ, ಆಗಸ್ಟ್ 12 ಸಣ್ಣಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿ, ಆಗಸ್ಟ್ 13 ಮಲ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿ. ಈ ಪಾದಯಾತ್ರೆಗಳ ಸಮಾಪ್ತಿಯ ನಂತರ ಸೆಪ್ಟೆಂಬರ್ 1ರಂದು ದೆಹಲಿ ಚಲೋ ಕಾರ್ಯಕ್ರಮದಡಿ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆ ನಡೆಸಲಾಗುವುದು ಎಂದು ಅವರು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಎಎಲ್ ತಿಮ್ಮಣ್ಣ, ಜಿಲ್ಲಾ ಮಂಡಳಿ ಸದಸ್ಯ ಎ ಹುಲಗಪ್ಪ, ತಾಲೂಕು ಕಾರ್ಯದರ್ಶಿ ಶೇಖಮ್ಮ, ಜಿಲ್ಲಾ ಮಂಡಳಿ ಸದಸ್ಯೆ ಗಂಗಮ್ಮ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ಅದ್ಭುತ ನಡಿಗೆ ನ್ಯೂಸ್ ಇದು ನಿಮ್ಮ ಚಾನೆಲ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ಶರಣಪ್ಪ 9972261382. ಆ ಮನೋನಾಶವಾದ ಸಂದರ್ಭದಲ್ಲಿ ಅಲ್ಲಿ ಏನು ರೈತರಿಗೆ ಸಿಗಬೇಕಾದಂತಹ ಸೌಲಭ್ಯಗಳೇನಲ್ಲ ಅದು ಸಿಗ್ತಿಲ್ಲ ಅಂತಕ್ಕಂಥದ್ದು. ಮರು ಬಿತ್ತನೆ ಮಾಡಬೇಕಂತಂದ್ರೆ ಬಿತ್ತನೆ ಮಾಡೋದಕ್ಕೆ ಗೊಬ್ಬರ ಇಲ್ಲ, ಅವ್ರಿಗೆ ಬೀಜ ಇಲ್ಲ, ಅಥವಾ ಇವತ್ತು ಯಾರು ಟ್ರಾಕ್ಟರ್ ಹಾಕೊಂಡು ಅದಕ್ಕೆ ಆಗೋ ಬಾಡಿ ಏನಿದೆಯಲ್ಲ ಅದು ಇಲ್ಲ. ಹಾಗಾಗಿ ನಾವೇ ನಮ್ಮ ಒತ್ತಡ ಮಾಡೋದು ಸರ್ಕಾರದಲ್ಲಿ ಫ್ರೀಯಾದಂಥ ಬೀಜವನ್ನು ಕೊಡಬೇಕು, ಗೊಬ್ಬರವನ್ನು ಕೊಡಬೇಕು. ಅದು ಕೊಡ್ತಕ್ಕಂಥ ಏನು ಒಂದು ಎಕರೆಗೆ ಎಷ್ಟು ಇದು ಬರ್ತದೋ ಆ ಬಾಡಿಯನ್ನು ಕೊಡ್ತಕ್ಕಂಥ ಇದರೊಳಗೆ ಸರ್ಕಾರಗಳು ಆಲೋಚನೆ ಮಾಡುವಂಥ ಸಂಬಂಧಪಟ್ಟಂತ ಇಲಾಖೆಗಳು ಇದು ಮಾಡಬೇಕಂತಕ್ಕಂಥದ್ದನ್ನ ನಾವು ಇದು ಮಾಡ್ತೀವಿ. 125 ದಿವಸ ಕೆಲಸ ಕೊಡ್ತೀವಿ ಅಂತ ಹೇಳಿದ್ರು. 125 ದಿವಸ ಕೆಲಸ ಹೇಳ್ತಕ್ಕಂಥದ್ದು ಅದು ಮೊದಲೇ ಗ್ರಾಮ ಪಂಚಾಯತ್ಗಳ ಕೂತ್ಕೊಂಡು ಇಲ್ಲಿಂದ ಜಿಲ್ಲಾ ಪಂಚಾಯತ್ ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ. ಈಗ ಆಗಿಲ್ಲ, ಅಲ್ಲಿ ಮ್ಯಾಲ್ ಕೂತ್ಕೊಂಡು ತೀರ್ಮಾನ ಮಾಡಿದ್ರೆ ಇಲ್ಲಿ ಬರ್ತಕ್ಕಂಥದ್ದಿದೆ. ಆ ಉದ್ಯೋಗ ಖಾತ್ರಿ ಯೋಜನೆ ಬಹಳ ಮುಖ್ಯಬೇಕು. ಅದರಲ್ಲೂ ನಮ್ಮ ಹೈದರಾಬಾದ್ ಕರ್ನಾಟಕ ಅಂತ ಭಾಗದೊಳಗೆ ಈ ಗುಳೆ ಹೋಗ್ತಕ್ಕಂಥದ್ದು ಇದೆಯಲ್ಲ, ಗುಳೆ ಹೋಗ್ತಕ್ಕಂಥದ್ದನ್ನು ತಡಿಬೇಕಂದ್ರೆ ಊರಲ್ಲಿ ಒಂದು 3 ದಿವಸ ಒಬ್ಬ ವ್ಯಕ್ತಿಗೆ ಕೆಲಸ ಕೊಡ್ತಕ್ಕಂಥದ್ದು, ಕುಟುಂಬಕ್ಕೆ 3 ದಿವಸ ಕೆಲಸ ಕೊಡ್ತಕ್ಕಂಥದ್ದನ್ನ ಏನಿತ್ತಲ್ಲ ಇವತ್ತು ಅದು ಸಂಪೂರ್ಣವಾಗಿ ನಿಂತು ಹೋಗಿದೆ. ಅದು ಮೊದಲಿದ್ದವೋ ಏನೋ ಮೊದಲಿನ ಸ್ವಲ್ಪ ಮಾತಾಡಿದ್ವಿ ಅಲ್ಲಿ. ಇವತ್ತಿನ ಏನು ಪಾದಯಾತ್ರೆಯ ನಮ್ಮ ಭಾರತ ಕಮ್ಯುನಿಸ್ಟ್ ಪಾರ್ಟಿ ಈ ರಾಜ್ಯಾದ್ಯಂತ ದೇಶದಾದ್ಯಂತ ಏನು ಮಾಡ್ತಾ ಇದೆ, ಯಾಕಂತಂದ್ರೆ ಈ ಮನುಷ್ಯ ಇರ್ಲಿಕ್ಕೆ ಒಂದು ಜಾಗ ಬೇಕು, ಅದಕ್ಕೊಂದು ಮನೆ ಬೇಕು. ಆ ಮನೆ ಇತ್ತಂದ್ರೆ ಮಾತ್ರ ಮನುಷ್ಯ ಎಲ್ಲೇ ಕೆಲಸ ಮಾಡಿ ಬಂದ್ರು ಅವ್ನ ಮನೆ ಅಂತ ಒಂದು ಇತ್ತಂದ್ರೆ ಅನುಕೂಲ ಇರ್ತಕ್ಕಂಥದ್ದು. ನಾವು ಒಂದು ಗುಬ್ಬಿ ನೋಡಿ ಸರ್, ಯಾರ್ದೋ ಮನೆ ಕಟ್ಟಿರ್ತೈತೆ, ಅದ್ರಾಗ ಒಂದು ಮನೆ ಕಟ್ತೈತೆ ಗುಬ್ಬಿ. ಯಾಕಂದ್ರೆ ಅದು ಸ್ವಂತ ಒಂದು ಬೇಕಂತ. ಅದಕ್ಕೆ ಮನುಷ್ಯನಿಗೆ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನದ ಪ್ರಕಾರ ಇರೋಕ್ಕೊಂದು ಜಾಗ, ಅವನಿಗೆ ಮನೆ, ಉದ್ಯೋಗ, ಆಮೇಲೆ ಆರೋಗ್ಯ, ಶಿಕ್ಷಣ, ಇವಕ್ಕೇನು ಸಂವಿಧಾನದಲ್ಲಿ ಒತ್ತು ಕೊಟ್ಟಾರ ಅದನ್ನು ಸರ್ಕಾರ ಪಾಲನೆ ಮಾಡೋ ಸಲುವಾಗಿ ಇವತ್ತು ಭಾಳ ಗಂಭೀರ ಪರಿಸ್ಥಿತಿ ಆಗಿದೆ. ಇಡೀ ನಾವು ಗಂಗಾವತಿಯಲ್ಲಿ 2023ರಿಂದಲೇ ನಗರಸಭೆಗೆ ಮತ್ತು ತಹಸೀಲ್ದಾರರಿಗೆ ಮನವಿ ಪತ್ರ ಕೊಡ್ತಾರೆ. ಮತ್ತು ಈಗ ಜಾಗ ಯಾರಿಲ್ಲ ಅಂತೇಳಿ ಅವ್ರನ್ನ ಕಂಪ್ಯೂಟರ್ ಆ್ಯಂಡ್ನಲ್ಲಿ ಮಾಡ್ತಕ್ಕಂಥದ್ದು ಒಂದು ನಗರಸಭೆ ಮಾಡ್ಯಾರ. ಅದಕ್ಕೆ 19ನೇ ತಾರೀಕಿಗೆ ಇಡೀ ಗಂಗಾವತಿಯಲ್ಲಿ ಇರ್ತಕ್ಕಂಥ ಒಂದು 1000 ಜನರದ್ದು ಅರ್ಜಿ ಹಾಕಿದ್ದೀವಿ. ಅವ್ರು 1000 ಜನರದ್ದು ಒಂದು 2000 ಜನರದ್ದು ಒಂದು ರ್ಯಾಲಿ ಮಾಡಿ ಮಾನ್ಯ ತಹಸೀಲ್ದಾರ್ಗೆ ಇಷ್ಟು ಜನ ನಾವು ಜಾಗದಾರಿದ್ದೀವಿ, ನಮಗೆ ಜಾಗ ಭೂಮಿ ತೋರಿಸ್ಕೊಡ್ರಿ ಅಂತೇಳಿ ಒಂದು ಮನವಿ ಸಲ್ಲಿಸಕ್ಕೆ ಹೊರಟಿದ್ದೀವಿ. ನಮ್ಮೆಲ್ಲರ ಸಹಕಾರ ಬೇಕು ಇದಕ್ಕೆ. ಯಾಕಂತಂದ್ರೆ ಪ್ರಚಾರ ಆಯ್ತಂದ್ರೆ ಮಾತ್ರ ಇವತ್ತು ಸರ್ಕಾರಗಳು ಮತ್ತು ಬೇರೆ ಬೇರೆಯವರು ನಮ್ಮನ್ನು ಸ್ಪಂದಿಸ್ತಾರೆ. ಜೊತೆಗೆ
ಇವತ್ತು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಮಾಡಿದ್ರಿ. ಭಾಗವಾಗಿ ನಾವು ಸಿಂಗನಹಳ್ಳಿಯಿಂದ ಗುಂಡೂರ್ಗೆ ಪಂಚಾಯತಿಗೆ ಪಾದಯಾತ್ರೆ ಮಾಡಿ ಅಲ್ಲಿಂದ ಇಲ್ಲಿ ಗಂಗಾವತಿ ತಾಲೂಕಿನಲ್ಲಿ ಸನಾಪುರ ಮತ್ತು ಮಲ್ಲಾಪುರ ಪಂಚಾಯತಿ, ಚಿಕ್ಕಚಿಂದಲ್ ಪಂಚಾಯತಿ, ಅದಾದ ನಂತರ ಲಾಸ್ಟ್ ಕೊನೆಯ ದಿನ 19ನೇ ತಾರೀಕಿಗೆ ನಾವು ಇಲ್ಲಿ ದೊಡ್ಡ ಮಟ್ಟದಲ್ಲಿ ಸುಮಾರು 2,000 ಜನ ಸೇರಿಕೊಂಡು ಡಾಕ್ಟರ್ BR ಅಂಬೇಡ್ಕರ್‌ಯಿಂದ ಹೊರಟು ತಹಸೀಲ್ ಆಫೀಸ್ ಸಂಜೆವರೆಗೆ ಭೂಮಿ, ಸರ್ಕಾರಿ ಭೂಮಿ ಎಲ್ಲೆಲ್ಲಿದೆ ಅದನ್ನು ವಶಪಡಿಸಿಕೊಂಡು ಬಡವರಿಗೆ ಹಂಚಿಕೆ ಮಾಡಬೇಕು. ಅಥವಾ ಭೂಮಿ ಇಲ್ಲ ಅಂತಂದ್ರೂ ಕೂಡ ನಾವು ಅದನ್ನ ದಾಖಲೆ ಕೊಡ್ತೀವಿ. ಸರ್ಕಾರಿ ಭೂಮಿ ಎಲ್ಲೆಲ್ಲಿ ಐತಿ ಅಂತೇಳಿ ಅದನ್ನ ಒತ್ತುವರಿ ಮಾಡಿದವನ್ನೆಲ್ಲ ಖಾಲಿ ಮಾಡಿಸಿ ಬಡವರಿಗೆ ಹಂಚಿಕೆ ಮಾಡ್ಬೇಕಂತೇಳಿ ನಮ್ಮ ಈ ಒಂದು ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಸಂಸ್ಥೆ ಪರವಾಗಿ ತಮ್ಮೆಲ್ಲರಿಗೆ ಇದೊಂದು ದೊಡ್ಡ ಪ್ರಚಾರ ಮಾಡಿ ಬಡವರಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ತಮ್ಮಲ್ಲಿ ನಾನು ಜಿಲ್ಲಾ ಸಂಸ್ಥೆ ಪರವಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಂಡೆ.